ಸೀತಾರಾಮ ಸೀರಿಯಲ್. ಸೀತಾರಾಮ ಎದುರೋಗೋ ಸಂದರ್ಭ ಮತ್ತೆ ಬಂತು. ಯಾರು ಮೊದಲು ಮಾತನಾಡ್ತಾರೆ? ಅಶೋಕ ಮತ್ತು ಖುಷಿಯಿಂದ ರಾಮ್ ಹತ್ತಿರ ಬರುತ್ತಾ ಇರುತ್ತಾರೆ. ಅವನು ಯಾಕೆ ಬರ್ತಾ ಇದ್ದಾನೆ ಅನ್ನೋದು ರಾಮ್ಗೆ ಮೊದಲು ಅರ್ಥ ಆಗಿರೋದಿಲ್ಲ. ಯಾಕಂದ್ರೆ ಅವನು ತನ್ನ ಕೈಯಲ್ಲಿದ್ದ ಒಂದು ಗುಲಾಬಿ ಹೂಗುಚ್ಛ ಹಿಡಿದುಕೊಂಡು ಬಂದಿರುತ್ತಾನೆ. ನಂತರ ರಾಮ್ ಹತ್ತಿರ ಬರ್ತಾನೆ. ನೀನು ಹಿಂದೆ ಸೀತಾ ಹತ್ತಿರ ಪ್ರೇಮ ನಿವೇದನೆ ಮಾಡಬೇಕು, ಇದನ್ನು ನೀನು ಅವರಿಗೆ ಕೊಡಬೇಕು ಅಂತಲೇ ನಾನು ಇದನ್ನು ತಂದಿದ್ದೇನೆ ಎಂದು ಹೇಳುತ್ತಾನೆ. ರಾಮ್ ಇವತ್ತಾದರೂ ಅಂತ ಪ್ರಶ್ನೆ ಮಾಡ್ತಾನೆ. ಹೌದಾ ಎಂದು ಕೇಳುತ್ತಾನೆ. ಅಲ್ಲೇ ಪಕ್ಕದಲ್ಲಿ ಅಶೋಕ್ ತಂಗಿ ಕೂಡ ನಿಂತಿರುತ್ತಾಳೆ. ಅಂಜಲಿ. ಅವಳು ರಾಮ್ ಆದಷ್ಟು ಬೇಗ ಸೀತಾ ಅವರು ಈ ಮನೆ ಸೊಸೆಯಾಗಿ ಬರಲಿ ಎಂದು ವಿಶ್ ಮಾಡುತ್ತಾಳೆ. ಆಗ ರಾಮ್ ಆ ಬಗ್ಗೆ ಯೋಚನೆ ಮಾಡುತ್ತಾ ಕೂಡ ಅದನ್ನು ತೆಗೆದುಕೊಳ್ಳುತ್ತಾನೆ. ನಂತರ ಅಶೋಕ ತುಂಬ ಖುಷಿಯಿಂದ ಕುಣಿಯೋಕೆ ಆರಂಭ ಮಾಡುತ್ತಾನೆ. ಇಷ್ಟೆಲ್ಲ ಬೇಡ, ಇದು ಓವರ್ ಆಯಿತು, ಬಾ ಅಂತ ರಾಮ್ ಅವಳನ್ನು ಕರೆದುಕೊಂಡು ಕಾರ್ನಲ್ಲಿ ಹೊರಡುತ್ತಾನೆ. ಆಫೀಸ್ನ ಹತ್ತಿರ ಬರುತ್ತಾನೆ. ಅಶೋಕ್ ಹಾಗೂ ರಾಮ್ ಇಬ್ಬರು ಕಾರಿನಿಂದ ಇಳಿಯುತ್ತಾರೆ. ನಂತರ ಅವರು ಆಫೀಸ್ ಒಳಗಡೆ ಹೋಗೋಕೆ ರೆಡಿಯಾಗಿದ್ದಾರೆ. ಆದರೆ ಅಶೋಕ್ ರಾಮ್ ನೀನು ಬರಬೇಡ, ಅಲ್ಲಿ ಎಲ್ಲರ ಎದುರು ಸೀತಾಗೆ ಪ್ರಪೋಸ್ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ಮತ್ತೇನು ಮಾಡಲಿ ಅಂತಾನೆ ರಾಮ್. ಈಗ ಸೀತಾ ಅವರು ಬರೋ ಸಮಯ ಆಗಿದೆ, ನೀನು ಇಲ್ಲೇ ನಿಲ್ಲು, ಅವರು ಬರ್ತಾರೆ, ಬಂದ ತಕ್ಷಣ ಹೇಳಿಬಿಡು. ಈಗ ಒಳ್ಳೆ ಜಾಗ ಒಳ್ಳೆ ಸಮಯ ಎಲ್ಲ ನೋಡ್ತಾ ಇರೋಕೆ ಆಗೋಲ್ಲ ಇಲ್ಲ ಎಂದು ಅಲ್ಲಿಂದ ಹೋಗ್ತಾನೆ. ಅಶೋಕ ಅಂತ ರಾಮ್ ಕೂಗ್ತಾನೆ. ಆದರೆ ಅವನು ಇಲ್ಲಿ ನಿಲ್ಲು ಅಂತ ಸೂಚನೆ ನೀಡಿ ಹೋಗಿರ್ತಾನೆ. ಹಾಗಾಗಿ ರಾಮ್ ಕಾರ್ ಹತ್ತಿರದಲ್ಲಿ ನಿಂತು ನೋಡ್ತಾ ಸೀತಾಳಿಗಾಗಿ ಕಾಯ್ತಾ ಇರ್ತಾನೆ. ಸೀತಾ ಕೂಡ ತುಂಬ ಸಂತೋಷದಿಂದ ಇಂದು ಆಫೀಸ್ಗೆ ಬರ್ತಾ ಇದ್ದಾಳೆ. ಯಾಕೆಂದರೆ ಅವಳಿಗೆ ರಾಮ್ನನ್ನು ಕಾಣದೆ ತುಂಬ ಬೇಸರ ಆಗಿರುತ್ತದೆ. ಹಾಗಾಗಿ ಅವಳು ಅವನಿಗಾಗಿ ಖುಷಿಯಿಂದ ಬಂದಿದ್ದಾಳೆ. ಇವಳಂತೆ ಅವಳು ಖುಷಿಯಲ್ಲಿ ಹೂ ತಂದಿದ್ದಳು. ಅವಳ ಕೈಯಲ್ಲಿ ಗುಲಾಬಿ ಹೂ ಇದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.